ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನೊಳದಲ್ಲಿ ಕಾರ್ಮಿಕ ಕಲ್ಯಾಣ ನಿಧಿಗೆ ವಂತಿಕೆ ಪಾವತಿಸಿ ಸಂಘಟಿತ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹನಕ್ಕೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಯಾವ ಥರ ಅರ್ಜಿ ಸಲ್ಲಿಸಬೇಕು, ಏನೇನು ಕಂಡೀಷನ್ಸ್ ಇದಾವೆ, ಏನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಕಾರ್ಮಿಕ ಕಲ್ಯಾಣ ನಿಧಿಗೆ ವಂತಿಕೆ ಪಾವತಿಸಿ ಸಂಘಟಿತ ಕಾರ್ಮಿಕರ ಮಕ್ಕಳಿಗೆ ಪ್ರೋತ್ಸಾಹನಕ್ಕೆ 2024-25 ಸಾಲಿನಲ್ಲಿ ಅರ್ಜಿನೂ ಕೂಡ ಕರೆದರೆ. ಅರ್ಜಿ ಸಲ್ಲಿಸಲಿಕ್ಕೆ ಈಗ ಅಪ್ಲಿಕೇಶನ್ ಕೂಡ ಕಾಲ್ ಫಾರ್ಮ್ ಆಗಿದೆ. ಅಪ್ಲಿಕೇಶನ್ನ ಯಾವ ವಿದ್ಯಾರ್ಥಿಗಳು ಎಲ್ಲಿ ಸಲ್ಲಿಸಬೇಕು ಅನ್ನೋದು ಕೂಡ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಹಾಗಾಗಿ ಕಾರ್ಮಿಕ ಕಲ್ಯಾಣ ನಿಧಿಗೆ ಅರ್ಜಿ ಸಲ್ಲಿಸುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದರೆ ಶೈಕ್ಷಣಿಕ ಪ್ರೋತ್ಸಾಹನಕ್ಕಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಲಿಕ್ಕೆ ಈಗ ಆಲ್ರೆಡಿ ಅರ್ಜಿನೂ ಕೂಡ ಕರೆದರೆ. ಸೊ ಅರ್ಜಿ ಆನ್ಲೈನ್ ಮಾರ್ಗಸೂಚಿಗಳನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ಮಾರ್ಗಸೂಚಿಗಳು ಏನು, ಶೈಕ್ಷಣಿಕ ಪ್ರೋತ್ಸಾಹ ಕ್ಲಿಕ್ ಮಾಡ್ಕೊಳ್ಳಿಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನಂತ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಶೈಕ್ಷಣಿಕ ಧನ ಸಹಾಯಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಈಗ ಅರ್ಜಿನೂ ಕೂಡ ಕರೆದಲ್ಲ. ಅರ್ಜಿ ಲಿಂಕನ್ನು ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾರ್ಮಿಕ ಕಲ್ಯಾಣವನ್ನು ಸಂಘಟಿತಗೊಳಿಸ್ಕೊಳ್ಳೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕೂಡ ಕಾರ್ಮಿಕ ಕಲ್ಯಾಣ ನಿಧಿಯೇ ವಂತಿಗೆ ಪಾವತಿಸೋಕ್ಕೆ ಅರ್ಹ ಸಂಘಟಿತ ಕಾರ್ಮಿಕರ ಮಕ್ಕಳಿಗೆ ಅರ್ಜಿಯನ್ನು ಕೂಡ ಕರೆದರೆ. ಅಫಿಷಿಯಲಾಗಿ ಒಂದು ಸರ್ಕ್ಯುಲರ್ ಕೂಡ ಬಿಟ್ಟುಕೊಟ್ಟಿದೆ. ಕರ್ನಾಟಕ ಸರ್ಕಾರ, ಗೌರ್ನಮೆಂಟ್ ಆಫ್ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್, ಯಶವಂತಪುರ, ಬೆಂಗಳೂರು ಪ್ರೆಸ್ ನೋಟ್ ಕೂಡ ರಿಲೀಸ್ ಮಾಡಿದರೆ. ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಬೆಂಗಳೂರು ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಹೈಸ್ಕೂಲ್ ಟು ಪೋಸ್ಟ್ ಗ್ರಾಜ್ಯುಯೇಟ್. ಹೈಸ್ಕೂಲಿಂದ ಪೋಸ್ಟ್ ಗ್ರಾಜ್ಯುಯೇಟ್ ಕೂಡ ಯಾರು ಓದ್ತಾ ಇದ್ದಾರೆ, ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಯಾರು ಹೈಸ್ಕೂಲಿಂದ ಪೋಸ್ಟ್ ಗ್ರಾಜ್ಯುಯೇಟ್ ಮತ್ತು ಅದ್ರ ಜೊತೆಗೆ ಇಂಜಿನಿಯರಿಂಗ್, ಮೆಡಿಕಲ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆರ್ಗನೈಸಿಂಗ್ ಸೆಕ್ಟರ್ಸ್ ಹೂ ಆರ್ ವರ್ಕಿಂಗ್ ಇನ್ ದ ಫರ್ಮ್ಸ್, ಫ್ಯಾಕ್ಟ್ರೀಸ್, ಶಾಪ್ ಎಸ್ಟಾಬ್ಲಿಷ್ಡ್ ಫಾರ್ ಎಜುಕೇಷನ್ ಅಸಿಸ್ಟೆನ್ಸ್ ಫಾರ್ ದಿ ಇಯರ್ 2024-25. ಎಲಿಜಿಬಲ್ ಸ್ಟೂಡೆಂಟ್ಸ್ ಕ್ಯಾನ್ ಅಪ್ಲೈ ಥ್ರೂ ಆನ್ಲೈನ್ ಬಿಫೋರ್ 31/1/2025. ಜನವರಿ 31, 2025 ಒಳಗಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗತ್ತೆ. ಅರ್ಜಿ ಸಲ್ಲಿಸುವಂಥವ್ರು ಯಾರಿದ್ದಾರೆ, ಅವ್ರ ತಂದೆ ತಾಯಿ ಇನ್ಕಮ್ಮು ಶುಡ್ ನಾಟ್ ಎಕ್ಸೀಡ್ 35,000 rupees ಪರ್ ಮಂತ್. ಅವರ ಇನ್ಕಮ್ಮು ಅಂದರೆ ಯಾರು ಅರ್ಜಿ ಸಲ್ಲಿಸಿ ಸಂಘಟಿತ ಕಾರ್ಮಿಕರ ಮಕ್ಕಳಿದ್ದಾರೆ ಅವರ ಇನ್ಕಮ್ ಪ್ರತಿ ತಿಂಗಳು 35,000 ರೂಪಾಯಿನ ದಾಟಬಾರ್ದು. ಪ್ರತಿ ತಿಂಗಳು, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಪ್ರತಿ ತಿಂಗಳು. ಅಂಥ ಒಂದು ವಿದ್ಯಾರ್ಥಿಗಳು, ಅಂಥವ್ರ ತಂದೆ ತಾಯಿಗಳ ಮಕ್ಕಳು ಯಾರಿದ್ದಾರೆ, ಸೊ ಅವರು ಇದಕ್ಕೆ ಅರ್ಜಿನ ಕೂಡ ಸಲ್ಲಿಸ್ಬೋದು. ಕರ್ನಾಟಕ ವೆಲ್ಫೇರ್ ಬೋರ್ಡಿಂದ ಎಲಿಜಿಬಲ್ ಸ್ಟೂಡೆಂಟ್ಸ್ಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಆಮೇಲೆ ಅವರು 50% ಎಕ್ಸಾಮಿನೇಷನ್, ಪ್ರಿವಿಯಸ್ ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕು. ಜನರಲ್ ಕ್ಯಾಟಗರಿ ಅವರು 45% SC/ST ಕ್ಯಾಟಗರಿ ಅವರು ಅರ್ಜಿ ಸಲ್ಲಿಸಲಿಕ್ಕೆ ಯಾರವರು ಅಂದರೆ ನೀವು 50% ಮಾಡಿದರೆ ಜನರಲ್ ಕ್ಯಾಟಗರಿಲಿದ್ದ 50% ಸ್ಕೋರ್ ಮಾಡಿರಬೇಕು ಪ್ರೀವಿಯಸ್ನಲ್ಲಿ. ಅಂದರೆ ಈಗ PUC ಅಡ್ಮಿಷನ್ ಆಗಿದ್ದರೆ SSLCಯಲ್ಲಿ ನೀವು 50% ಮಾಡಿರಬೇಕು. ಜನರಲ್ ಕ್ಯಾಟಗರಿ 45% ಫಾರ್ SC/ST. ಯಾವುದೇ ಒಂದು ಇರ್ಬೋದು, ಡಿಗ್ರಿ ಇರ್ಬೋದು, PG ಇರ್ಬೋದು, UG ಇರ್ಬೋದು, ಡಿಪ್ಲೊಮಾ ಇರ್ಬೋದು, ITI ಯಾವುದೇ ಒಂದು ಸ್ಕೋರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಎಲಿಜಿಬಲ್ ಸ್ಟೂಡೆಂಟ್ಸ್ ಕ್ಯಾನ್ ಅಪ್ಲೈ ಥ್ರೂ ಆನ್ಲೈನ್ ಫ್ರಮ್ ಲೇಬರ್ ವೆಲ್ಫೇರ್ ಬೋರ್ಡ್ ವೆಬ್ಸೈಟ್ www.klwpapps.karnataka.government.in. For more details, contact Karnataka Labour Welfare Board, 48 2nd floor, Mattikere Main Road, Yeshwantpura, Bengaluru. ಅಥವಾ ಫೋನ್ ನಂಬರ್ 08023451188 ಅಥವಾ 8277299175 ಅಥವಾ 8277120505 ಕೂಡ ಕಾಲ್ ಮಾಡ್ಬೋದಂತೆ. ವೆಲ್ಫೇರ್ ಬೋರ್ಡ್ ಕಮಿಷನರ್ ಕೂಡ, ಕರ್ನಾಟಕ ಲೇಬರ್ ವೆಲ್ಫೇರ್ನವ್ರು ಕೂಡ ಅಧಿಕೃತವಾಗಿ ಆದೇಶನ ಕೂಡ ಬಿಟ್ಟುಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ಅರ್ಹರಿದ್ದಾರೆ ಅವರು ಏನಪ್ಪ ಅಂದರೆ KLWP ಲಿಂಕನ್ನು ಕೂಡ ಹಾಕಿರ್ತೀವಿ, ಇಲ್ಲಿ ಬಂದು ಅರ್ಜಿನೂ ಕೂಡ ಸಲ್ಲಿಸಬೇಕು. ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ನೋಡಿ ಫ್ರೆಂಡ್ಸ್, ಕ್ಲಿಯರಾಗಿ ಮೆನ್ಷನ್ ಮಾಡ್ತಾಯಿದ್ದೀನಿ. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಸ್ಟೂಡೆಂಟ್ ಲಾಗಿನ್ ಅಂತ ಇರುತ್ತೆ, ಇಲ್ಲಿ ಬಂದು ವಿದ್ಯಾರ್ಥಿ ನೋಂದಣಿಗಾಗಿ ಮಾಹಿತಿ ಅಂತಿದೆ. ಸೊ ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಭಾವಿಸ್ತಿದ್ದೀನಿ. ಸೊ ಇಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿ ಕ್ಲಿಯರಾಗಿ ನಿಮಗೆ ಒಂದು PDF ಕೂಡ ತೋರಿಸ್ಕೊಡ್ತಾ ಇದೆ ನನಗೆ. ಇದರಲ್ಲಿ ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಏನಂತ ಕೂಡ ವಿದ್ಯಾರ್ಥಿ ನೋಂದಣಿಗಾಗಿ ಇಲಾಖೆ ವೆಬ್ಸೈಟ್ನ ಕೂಡ ನೀವು ಈ KLWPS.karnataka.in ಲಿಂಕನ್ನು ಕೂಡ ಹಾಕಿರ್ತೀನಿ. ಅದನ್ನು ಬಂದು ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ. ನಂತರ ನೀವು ಬಂದು ನಿಮ್ಮ ಮೊಬೈಲ್ ನಂಬರು ಮತ್ತು ಅದರ ಜೊತೆಗೆ 6 ಸಂಖ್ಯೆಯ ಒಂದು OTP ಬರುತ್ತೆ, ಅದನ್ನು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನಂತರ ಏನೆಂದರೆ OTP ನಮೂದಿಸಿದ ನಂತರ ವಿದ್ಯಾರ್ಥಿ ಖಾತೆ ಸಕ್ರಿಯಗೊಳ್ಳುತ್ತೆ. ಅವ್ರ ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಒಂದು ಸಾರಿ ಲಾಗಿನ್ ಆದಮೇಲೆ ಅವ್ರ ಹೆಸರು, ಅಕೌಂಟು ಮತ್ತು ಎಲ್ಲ ಡೀಟೇಲ್ಸ್ಗಳು ಓಪನ್ ಆಗ್ತಾ ಹೋಗುತ್ತೆ. ಅಕೌಂಟ್ ಸೆಟ್ಟಿಂಗ್ ಈ ಥರ ಬರುತ್ತೆ. ನಂತರ ಅವ್ರು ಏನು ಮಾಡ್ಕೊಬೋದು, ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬೋದು. ಪಾಸ್ವರ್ಡ್ ಕರೆಂಟ್ ಈಗ ಆಲ್ರೆಡಿ ಬಂದಿರ್ತಕ್ಕಂಥ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಹೊಸ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಮಾಡಿಕೊಂಡು ಆಮೇಲೆ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ತಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಡಿಗ್ರಿ ಇದ್ದರೆ ಡಿಗ್ರಿ, UG ಇದ್ದರೆ UG, PG ಇದ್ದರೆ PG, ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ, ಯಾವುದೇ ಕೋರ್ಸ್ನಲ್ಲಿ ಕೂಡ ಇದು ಓದ್ತಾ ಇದ್ದರೆ ಅವರ ಮೇಲೆ ಅವ್ರ ತಂದೆ ತಾಯಿ ಆಧಾರ್ ಕಾರ್ಡ್ ಫೋಟೋನ ಹಾಕಬೇಕು. ಅವ್ರ ತಂದೆ ತಾಯಿದು ಮತ್ತು ಆ ಸ್ಟೂಡೆಂಟ್ಸ್ ಯಾರು ಓದ್ತಿದ್ರೆ ಅವರು ಆಧಾರ್ ಕಾರ್ಡ್ನು ಕೂಡ ಇಲ್ಲಿ ನಂಬರ್ ಹಾಕಿ ಅವರ ಫೋಟೋನು ಕೂಡ ಅಂದರೆ ಅವರು ಇಮೇಜ್ ಆಧಾರ್ ಕಾರ್ಡ್ ಫೋಟೋನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಏನಂದರೆ ಆ ವಿದ್ಯಾರ್ಥಿಗಳ ಆ ಫೋಟೋ ಏನು ಅಪ್ಲೋಡ್ ಮಾಡ್ತಾ ಅದ್ರ ಸೈಜ್ ಬಂದ್ಬಿಟ್ಟು 512 KB ಕಡಿಮೆ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಕೂಡ ಹೇಳಿದ್ದಾರೆ. ಮತ್ತು ಅದರ ಜೊತೆಗೆ ವಿದ್ಯಾರ್ಥಿಗಳು
ಒಂದು ಸಾರಿ ಇಮೇಜ್ ಅಪ್ಲೋಡ್ ಮಾಡಿದ ಮೇಲೆ ಎಲ್ಲ ಡೀಟೇಲ್ಸ್ನು ಕೂಡ ಇಲ್ಲಿ ವೆರಿಫಿಕೇಷನ್ ಬರ್ತಾ ಹೋಗುತ್ತೆ. ಸ್ಕಾಲರ್ಶಿಪ್ ಸ್ಟೇಟಸ್ಸು ಅಪ್ಲಿಕೇಶನ್ ಹಾಕಿದರೆ ಅದರಿಂದ ಇನ್ಸ್ಟಿಟ್ಯೂಷನ್ಗೆ ಹೋಗುತ್ತೆ. ಇನ್ಸ್ಟಿಟ್ಯೂಷನಿಂದ ನಿಮ್ಮ ತಂದೆ ತಾಯಿ ಎಲ್ಲಿ ವರ್ಕ್ ಮಾಡ್ತಾರೆ ಆ ಇಂಡಸ್ಟ್ರಿಗೆ ಕೂಡ ಇಲ್ಲಿ ಹೋಗುತ್ತೆ. ನಂತರ ಗೌರ್ಮೆಂಟಿಗೆ ಹೋಗುತ್ತೆ. ಗೌರ್ಮೆಂಟ್ ಎಲ್ಲ ವಿವರ ಸರಿಯಾಗಿದೆ ಅಂತ ಅಪ್ರೂವ್ ಆದ ತಕ್ಷಣ ಅವರಿಗೆ ಸ್ಕಾಲರ್ಶಿಪ್ ಹಣ ಕೂಡ ಅವ್ರ ಅಕೌಂಟ್ಗೆ ಜಮಾ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ತೋರಿಸ್ಕೊಡ್ತಾ ಇದೆ ನೋಡಿ. ಸೊ ಇವೆಲ್ಲನೂ ಕೂಡ ಅಪ್ಡೇಟ್ ಬರ್ತಾ ಹೋಗುತ್ತೆ. ನಂತರ ನಿಮಗೆ ಅಂದರೆ ಅಮೌಂಟ್ ಕೂಡ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವೇನಾದರೂ ಓದ್ತಾ ಇದ್ದೆ ಅಂದರೆ ನಿಮ್ಮ ಅಪ್ಲಿಕೇಶನ್ನ ಫಸ್ಟ್ ಸಬ್ಮಿಟ್ ಮಾಡಿ, ನಂತರ ನಿಮ್ಮ ಇನ್ಸ್ಟಿಟ್ಯೂಷನ್ ಹೆಸರಿಲ್ಲ ಅಂದರೆ ಹೆಸರಿಗೆ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಂತರ ಇನ್ಸ್ಟಿಟ್ಯೂಷನಿಂದ ನೆಕ್ಸ್ಟ್ ನಿಮ್ಮ ತಂದೆ ತಾಯಿ ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅಲ್ಲಿಂದ ಇಂಡಸ್ಟ್ರಿಗೆ ಹೋಗುತ್ತೆ. ಇವರು ಕರೆಕ್ಟಾಗಿ ಇದ್ದಾರೋ ಅಥವಾ ಇಲ್ಲ ಅಂತೇಳಿ. ಸೊ ಇಂಡಸ್ಟ್ರಿಯಲ್ಲಿ ವೆರಿಫಿಕೇಷನ್ ಮುಗಿದ ಮೇಲೆ ನೆಕ್ಸ್ಟ್ ನಿಮಗೆ ಬರ್ತೀನಿ ನೋಡಿ. ವಿದ್ಯಾರ್ಥಿಗಳು ಯಾರು ಈಗ ಓದ್ತಾ ಇದ್ದಾರೆ ಅವ್ರ ಶಿಕ್ಷಣ ಸಂಸ್ಥೆನೂ ಕೂಡ ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. ನಂತರ ಅವ್ರ ತಂದೆ ತಾಯಿ ಎಲ್ಲಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ರೆ ಆ ಇಂಡಸ್ಟ್ರಿನ ಕೂಡ ಇಲ್ಲಿ ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿ ಅವ್ರಿಗೆ ಏನು ಮಾಡ್ಬೇಕಂದ್ರೆ ಸೊ ರಿಜಿಸ್ಟರ್ ಆಗಬೇಕಾಗುತ್ತೆ ಈ ವೆಬ್ಸೈಟ್ನಲ್ಲಿ. ರಿಜಿಸ್ಟರ್ ಆದಮೇಲೆ ಅವ್ರಿಗೆ ಅಪ್ಲಿಕೇಶನ್ ಯಾರು ಹಾಕಿದ್ದಾರೆ ಅಂದರೆ ಆ ಸ್ಟೂಡೆಂಟ್ಸ್ಗಳು ಆ ಇನ್ಸ್ಟಿಟ್ಯೂಷನ್ ಓದ್ತಾ ಇದ್ದಾರೆ, ಅವ್ರ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಆ ಪರ್ಟಿಕ್ಯುಲರ್ ಅಂದರೆ ಇನ್ಸ್ಟಿಟ್ಯೂಷನ್ ಲಾಗಿನಿಗೆ ಬರುತ್ತೆ. ನಂತರ ಅವ್ರು ಅಪ್ರೂವ್ ಮಾಡಬೇಕು. ನಂತರ ಅಲ್ಲಿಂದ ಏನಾಗುತ್ತೆ ಅಂದರೆ ಅವರ ತಂದೆ ತಾಯಿ ಎಲ್ಲಿ ವರ್ಕ್ ಮಾಡ್ತಾರೆ ಇಂಡಸ್ಟ್ರಿ ಅಂದರೆ ನಿಮ್ಮ ತಂದೆ ತಾಯಿ ಸಂಘಟಿತ ಕಾರ್ಮಿಕರಿದಾರಲ್ಲ ಅಲ್ಲಿ ಇಂಡಸ್ಟ್ರಿಗೆ ಹೋಗುತ್ತೆ. ಇಂಡಸ್ಟ್ರಿ ಅವ್ರು ಅಪ್ರೂವ್ ಮಾಡಿದ ಮೇಲೆ ಎಲ್ಲನೂ ಕೂಡ ಅಪ್ಲಿಕೇಶನ್ ವೆರಿಫೈ ಆಗುತ್ತೆ. ನಂತರ ವೆರಿಫೈ ಆದಮೇಲೆ ಅವ್ರು ಆಟೋಮೆಟಿಕ್ಲಿ ಗೌರ್ಮೆಂಟಿಗೆ ಹೋಗುತ್ತೆ. ಇಲ್ಲಿ ನೋಡಿ ತೋರಿಸ್ಕೊಡ್ತೀನಿ. ಗೌರ್ಮೆಂಟಿಗೆ ಹೋಗುತ್ತೆ. ಗೌರ್ಮೆಂಟಿಂದ ಅಪ್ರೂವ್ ಆದಮೇಲೆ ಸೊ ಆಟೋಮೆಟಿಕ್ಲಿ ಅವ್ರಿಗೆ ಪ್ರೋತ್ಸಾಹನ ಕೂಡ ಮಂಜೂರಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇನ್ನಾಗ್ತಾರೆ ಯಾರು ಅಪ್ಲಿಕೇಶನು ಹಾಕಬೇಕಂತಿದ್ದಾರೆ ಸೊ ಕೂಡಲೇ ಅಪ್ಲಿಕೇಶನ್ ಹಾಕಿ ಮತ್ತು ಅದ್ರ ಜೊತೆಗೆ ಎಲ್ಲ ಅಮೌಂಟ್ನು ಕೂಡ ನೀವಂದರೆ ಪಡ್ಕೊಳ್ಳಿ ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಮ ಈ ವಿಡಿಯೋದ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಆಗಿಂತ ಭಾವಿಸ್ತಾರೆ. ಮತ್ತು ಅದ್ರ ಜೊತೆಗೆ ಇಲ್ಲಿ ಈ ಪರ್ಟಿಕ್ಯುಲರ್ ಲಿಂಕನ್ನು ಕೂಡ ಹಾಕಿರ್ತೀನಿ. ನಿಮ್ಮ ಇನ್ಸ್ಟಿಟ್ಯೂಷನ್ ಕೂಡ ಲಾಗಿನ್ ಮಾಡಿ ಆ ಇನ್ಸ್ಟಿಟ್ಯೂಷನ್ ಕೂಡ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಇಲ್ಲಿ ಕಂಪನಿ ಇನ್ಸ್ಟಿಟ್ಯೂಷನ್ ರಿಜಿಸ್ಟರ್ ಮಾಡ್ಕೋಬೇಕು. ಉದ್ಯೋಗ ಸಂಸ್ಥೆ ಇಂಡಸ್ಟ್ರಿಯಿಂದ ಆದಮೇಲೆ ಶಿಕ್ಷಣ ಸಂಸ್ಥೆ ಕೂಡ ಲಾಗಿನ್ ಮಾಡ್ಕೋಬೇಕು. ಅವರು ಇನ್ಸ್ಟಿಟ್ಯೂಷನ್ ಲಾಗಿನ್ ಅಂತ ಇರುತ್ತೆ. ಸೊ ಅವ್ರಿಗೆ ಕೂಡ ಇನ್ಸ್ಟಿಟ್ಯೂಷನ್ ಅವ್ರು ಲಾಗಿನ್ ಆಗಿ ಅವ್ರು ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ಅಪ್ಲಿಕೇಶನ್ ಕೂಡ ವೆರಿಫೈ ಮಾಡ್ಕೋಬೇಕು. ನಂತರ ನಿಮಗೆ ಶೈಕ್ಷಣಿಕ ಪ್ರೋತ್ಸಾಹನ ಕೂಡ ಮಂಜೂರಾಗ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದರಲ್ಲಿ ಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಸೊ ಹಾಗಾಗಿ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. And finally, thanks for watching the video.